ಕಲಬುರಗಿ ಲೋಕಸಭಾ ಕ್ಷೇತ್ರ ಮತ್ತಷ್ಟು ರಂಗು ಪಡಿತಾ ಇದೆ. ಮಾಲಿಕಯ್ಯ ಕೈ ಸೇರ್ಪಡೆಯಿಂದ ಕಾಂಗ್ರೆಸ್ಗೆ ವಿಜಯದ ಬಲ ಬಂದ ಹಾಗಿದೆ. ಮಾಲಿಕಯ್ಯ ಗುತ್ತೇದಾರ್ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ಪಡೆಯಾಗಿರುವುದು. ಕ್ಷೇತ್ರದಲ್ಲಿ ತನ್ನದೇ ಆದ ವರ್ಚಸ್ಸು ಹೊಂದಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್. ಹೀಗಾಗಿ ಕೈ ಅಭ್ಯರ್ಥಿ ರಾಧಾಕೃಷ್ಣ ಗೆಲುವಿಗೆ ಅವರ ಶಕ್ತಿ ಕೂಡ ಈಗ ನೆರವಾಗುತ್ತೆ. ಇತ್ತ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ಗೆ ಟೆನ್ಷನ್ ಹೆಚ್ಚಾಗಿದೆ. ಮಾಲಿಕಯ್ಯ ಗುತ್ತೇದಾರ್ ಕೈ ಹಿಡಿದಿರೋದ್ರಿಂದ ಜಾಧವ್ಗೆ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ. ದಿನದಿಂದ ದಿನಕ್ಕೆ ಕಲಬುರಗಿ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳಿಂದ ರೋಚಕತೆ ಹೆಚ್ಚಾಗ್ತಾ ಇದೆ. ಈ ಬಾರಿ ಏನಾಗುತ್ತೆ ಫಲಿತಾಂಶ ಅನ್ನೋದು ತೀವ್ರ ಕುತೂಹಲ. ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ಪರ್ಧೆ ಮಾಡಿದ್ರು. ಅವರ ವಿರುದ್ಧ ಅದೇ ಬಣದಿಂದ ಹೊರಗೆ ಬಂದು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಉಮೇಶ್ ಜಾಧವ್ ಗೆದ್ದಿದ್ರು. ಆಗ ಇದೇ ಮಾಲಿಕಯ್ಯ ಗುತ್ತೇದಾರ್ ಸೇರಿದ ಹಾಗೆ ಉಳಿದ ನಾಯಕರೆಲ್ಲ ಉಮೇಶ್ ಜಾಧವ್ ಅವರ ಪರವಾಗಿ ನಿಂತು ಕೆಲಸ ಮಾಡಿ ಅವರನ್ನು ಗೆಲ್ಲಿಸಿದ್ರು. ಆದರೆ ಈಗ ಮಾಲಿಕಯ್ಯ ಗುತ್ತೇದಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಬಜರಂಗಿ. ಈ ಬೆಳವಣಿಗೆ ಅಂದರೆ ಮಾಲಿಕಯ್ಯ ಕಾಂಗ್ರೆಸ್ ಸೇರ್ಪಡೆಯಾಗಿರೋದು ಉಮೇಶ್ ಜಾಧವ್ರಿಗೆ ಯಾವ ರೀತಿ ಹಿನ್ನಡೆ ಆಗ್ಬೋದು ಅನ್ಸುತ್ತೆ? ವಿಜಯ್, ಖಂಡಿತವೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಟಫ್ ಫೈಟ್ ನಡೀತಾ ಇದೆ. ಅದ್ರ ಜೊತೆಗೆ ಚುನಾವಣೆ ಆರಂಭ ಆದ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಕಳೆದ ಬಾರಿ ಏನು ಲೋಕಸಭೆ ಚುನಾವಣೆಯಲ್ಲಿ ಜಾಧವ್ ಅವರಿಗೆ ಗೆಲುವಿಗೆ ಸಾಥ್ ಕೊಟ್ಟಿರ್ತಕ್ಕಂಥ ಮಾಲಿಕಯ್ಯ ಗುತ್ತೇದಾರ್ ಬಾಬುರಾವ್ ಚಿಂಚನ್ಸೂರು ಈ ಬಾರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಸೇರ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಮಾಲಿಕಯ್ಯ ಗುತ್ತೇದಾರ್ ಮೊನ್ನೆ ಅಷ್ಟೇ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ. ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಉಮೇಶ್ ಜಾಧವ್ ಸಂಸದರು ಆಗೋದಕ್ಕೆ ಅವರ ಪ್ರಯತ್ನ ಸಾಕಷ್ಟು ಪ್ರಮುಖವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸೋದಕ್ಕಾಗಿ ಸಾಕಷ್ಟು ಅವರು ಪ್ರಯತ್ನ ಕೂಡ ಮಾಡಿದ್ರು, ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ರು. ಆದ್ರೆ ಈ ಬಾರಿ ಕಳೆದ ಬಾರಿ ಜಾಧವ್ ಅವರ ಗೆಲುವಿಗೆ ಸಾಥ್ ಕೊಟ್ಟಿರ್ತಕ್ಕಂಥ ಮಾಲಿಕಯ್ಯ ಗುತ್ತೇದಾರ್ ಮತ್ತೆ ಬಾಬುರಾವ್ ಚಿಂಚನ್ಸೂರ್ ಈಗ ಕೈ ಹಿಡಿದಿರೋದ್ರಿಂದ ಕೈಗೆ ಆನೆ ಬಲ ಬಂದಂತಾಗಿದೆ. ಮತ್ತೊಂದು ಕಡೆಗೆ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರಿಗೆ ಇದರಿಂದ ಸಾಕಷ್ಟು ಹೊಡೆತ ಬೀಳುವಂತಹ ಸಾಧ್ಯತೆ ಕೂಡ ಅಲ್ಲೆಗಳೆಯುವಂತಿಲ್ಲ. ಯಾಕಂದ್ರೆ ಬಾಬುರಾವ್ ಚಿಂಚನ್ಸೂರ್ ಈಗಾಗಲೇ ಸಾಕಷ್ಟು ಉಮೇಶ್ ಜಾಧವ್ ಮೇಲೆ ಹರಿ ಹಾಯ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ನನಗೆ ಮೋಸ ಮಾಡಿ ಪಕ್ಷಕ್ಕೆ ಕರೆಸ್ಕೊಂಡಿದ್ದಾರೆ, ಆದ್ರೆ ಮೋಸ ಮಾಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರೆ ಎಸ್ಟಿ ಮೀಸಲಾತಿ ಕೊಡ್ತೀವಿ ಅನ್ನುವಂತ ಭರವಸೆ ಕೂಡ ಅದು ಕೂಡ ಈಡೇರಿಸಿಲ್ಲ. ಹೀಗಾಗಿ ಉಮೇಶ್ ಜಾಧವ್ನ ಸೋಲಿಸ್ತೀವಿ, ನಮ್ಮ ಕುಲ ಬಾಂಧವರೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.